ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಿಗ್ಮೆಂಟೇಷನ್ ಕಡಿಮೆ ಆಗಲಿಕ್ಕೆ ಇರೋಂಥ ಒಂದು ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡಬೇಕು. ಸೊ ನೀವು ನೈಟ್ ಟೈಮೆಲ್ಲ ಯಾವುದೊಂದು ಕ್ರೀಮ್ ಆಗಿರ್ಬೋದು ಅಥವಾ ಏನಾದ್ರು ಸೀರಮ್ ಆಗಿರ್ಬೋದು, ಏನಾದ್ರು ಟ್ರೀಟ್ಮೆಂಟ್ ತಗೊತಿದ್ದೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ನೀವು ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು ಅಲ್ವಾ. ಸೊ ನಾನು ಇವತ್ತು ಒಂದು ಬೆಸ್ಟ್ ಸನ್ಸ್ಕ್ರೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ. ಹಾಗಾದರೆ ಯಾವುದು ಅದು ಆ್ಯಂಡ್ ಎಷ್ಟು ಪ್ರೈಸಸ್ ಸಿಗುತ್ತೆ, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಹೇಗೆ ಯೂಸ್ ಮಾಡಬೇಕು, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್, ಇನ್ಸ್ಟ್ರಕ್ಷನ್ ಎಲ್ಲದೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಪಿಗ್ಮೆಂಟೇಷನ್ ಕಡಿಮೆ ಮಾಡೋಂಥ ಒಂದು ಕ್ರೀಮ್ ಯಾವುದು ಅಂತ ಹೇಳಿದ್ರೆ ರಿಕ್ವಿಲ್ ಶೀರ್ ಜಿಂಕ್ ಟಿಂಟೆಡ್ ಸನ್ಸ್ಕ್ರೀನ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್. ಸೊ ಇದೆ ಆ ಒಂದು ಕ್ರೀಮ್ ಆ್ಯಂಡ್ ಇದು ಸನ್ಸ್ಕ್ರೀನ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ SPF 50 PA 3+ ಇದೆ. ಸೊ ಹಾಗಾಗಿ UVA, UVB ಮತ್ತು IR ಪ್ರೊಟೆಕ್ಷನ್, ಸೊ ಈ ಮೂರು ರೇಸ್ಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ನೀವು ಮಾರ್ನಿಂಗ್ ಯೂಸ್ ಮಾಡೋದ್ರಿಂದ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗೊತ್ತಿರುತ್ತೆ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಟಿಂಟೆಡ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಬೇಕು. ನಿಮಗೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಆಕ್ನೆ ಮಾರ್ಕ್ಸ್ಗಳಾಗಿರ್ಬೋದು ಮತ್ತು ಮೆಲಾಸ್ಮಗಳಾಗಿರ್ಬೋದು, ಏನೇ ನಿಮ್ಮ ಫೇಸಲ್ಲಿ ಕಲೆ ಇತ್ತು ಅಂತ ಹೇಳಿದ್ರೆ ನೀವು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಮತ್ತು ಶೋ ಆಗೋದಿಲ್ಲ. ಓಕೆ ಸೊ ನೀವು ಎವ್ರಿಡೇ ಯೂಸ್ ಮಾಡ್ತಿದ್ದಂಗ್ಲೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಆ ಕಲೆಗಳೆಲ್ಲದೂ ಕೂಡ ಶೋ ಆಗೋದಿಲ್ಲ, ಅದನ್ನು ಮರೆ ಮಾಚತ್ತೆ ಅಂತಲೇ ಹೇಳ್ಬೋದು. ಲೈಕ್ ನೀವು ಫೌಂಡೇಶನ್ ಕ್ರೀಮ್ ಆಗಿರ್ಬೋದು ಅಥವಾ ಮೇಕಪ್ ಮಾಡ್ಕೊಂಡಾಗ ಹೇಗೆ ನಿಮ್ಮ ಫೇಸಲ್ಲಿ ಒಂದು ಕೂಡ ಕಲೆ ಇಲ್ದಂಗೆ ಫುಲ್ ಹೆಂಗೆ ಸೆಟ್ ಮಾಡ್ತಾರೆ, ಸೇಮ್ ಅದೇ ರೀತಿನಲ್ಲೇ ನಿಮಗೂ ಈ ಫೇಸ್ ಅಂದರೆ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ಗೆ ಆ ರೀತಿ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಮತ್ತೆ SPF 50 PA 3+ ಇದೆ. ಸೊ ಇದನ್ನ ಕರೆಕ್ಟಾಗಿ ನಾವು ನೋಡ್ಕೋಬೇಕು. ಸುಮ್ಮನೆ ಒಂದು 30+ ಅಥವಾ 40+, 45+, ಸೊ ಈ ರೀತಿನಲ್ಲಿ ಇರೋದನ್ನ ನಾವು ಯೂಸ್ ಮಾಡಬಾರ್ದು. ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 50+ ಇರಬೇಕು, ಅದರಲ್ಲೂ ಕೂಡ 3A ಅಂದರೆ PA 3+ ಇರಬೇಕು. ಓಕೆನಾ. ಆ್ಯಂಡ್ ನಾನು ಹಂಗೆ ಹೇಳಿದೆ 3 ರೇಸಿಂದ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳಿ. ನಾರ್ಮಲ್ ನೀವೆಲ್ಲ ಯೂಸ್ ಮಾಡ್ತಿದ್ದೀರಾ ಈಗ UVA ಮತ್ತು UVB, ಸೊ 2 ರೇಸ್ಗಳಿಂದ ಪ್ರೊಟೆಕ್ಷನ್ ಸಿಗೋ ಸನ್ಸ್ಕ್ರೀನ್ಗಳನ್ನು ನೀವು ಯೂಸ್ ಮಾಡ್ತಿರ್ತೀರಾ ಅಲ್ವಾ. ಬಟ್ ಆದರೂ ಕೂಡ ನಿಮ್ಮ ಫೇಸಲ್ಲಿ ಕಲೆಗಳೆಲ್ಲ ಹೋಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೇಸಿಂದನೂ ಕೂಡ ಅದು ಡ್ಯಾಮೇಜ್ ಆಗ್ತಾ ಬಂದಿರುತ್ತೆ. ಓಕೆನಾ. ಸೊ ಸ್ಲೋಲಿ ಹೋಗುತ್ತೆ, ಬಟ್ ಈ 3 ರೇಸ್ಗಳಿಂದ ಪ್ರೊಟೆಕ್ಷನ್ ಸಿಗುವಂಥ ಕ್ರೀಮ್ಗಳಾಗಿರ್ಬೋದು ಅಥವಾ ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ IR ಪ್ರೊಟೆಕ್ಷನ್ ಕೂಡ ಇದು ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ IR ಅಂತ ಹೇಳಿದ್ರೆ ಏನು ಅಂದರೆ, ಈಗ ನಿಮ್ಮ ಫೇಸಲ್ಲಿ ಏನಾದ್ರು ಕೊಲಾಜಿನ್ ಪ್ರೊಡಕ್ಷನ್ ಏನಾದರೂ ಬ್ರೇಕ್ ಡೌನ್ ಆಗ್ತಿತ್ತು, ಸೊ ನಿಮ್ಮ ಫೇಸ್ ಫುಲ್ಲು ಡಾರ್ಕ್ ಆಗಿ ಕಾಣ್ತಿತ್ತು, ಅನ್ಹೆಲ್ದಿ ಸ್ಕಿನ್ ಥರ ಏನಾದ್ರು ಕಾಣ್ತಿತ್ತು, ನೀವು ಈಗ ವೈಟ್ ಇದ್ರೂ ಕೂಡ ನಿಮ್ಮ ಫೇಸು ಅನ್ಹೆಲ್ದಿ ಥರ ಸ್ವಲ್ಪ ಬ್ಲ್ಯಾಕ್ ಆಗಿ ಒಂದು ರೀತಿ ಶೇಡೇ ಕಳ್ಕೊಂಡಿರೋ ರೀತಿಯಲ್ಲಿ ಕಾಣ್ತಿತ್ತು ಅಂತ ಹೇಳಿದ್ರೆ, ಸೊ ನಿಮಗೆ IR ಪ್ರೊಟೆಕ್ಷನ್ ಅಂದರೆ IR ರೇಸಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ. ಈ ಸನ್ಸ್ಕ್ರೀನಲ್ಲಿ ಆ ಒಂದು ಇನ್ಗ್ರೀಡಿಯೆಂಟ್ ಅಂದರೆ ಪ್ರೊಟೆಕ್ಷನ್ ಕೊಡುವಂಥ ಇನ್ಗ್ರೀಡಿಯೆಂಟ್ ಇರೋದ್ರಿಂದ ಸೊ ಕೊಲಾಜಿನ್ ಪ್ರೊಡಕ್ಷನ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಪ್ರೀಮೆಚೂರ್ ಏಜಿಂಗ್, ಸೊ ನೀವು ತುಂಬ ಏಜ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಒಂದು ರೀತಿ ವಯಸ್ಸಾಗಿರೋ ಥರ ಕಾಣೋದು, ಲೈಕ್ ಫೈಲೆನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಸೊ ಈ ರೀತಿ ನಿಮಗೆ ಪ್ರೀಮೆಚೂರ್ ಏಜಿಂಗ್ ಸೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಮತ್ತು ರ್ಯಾಡಿಕಲ್ ಡ್ಯಾಮೇಜಸ್, ಸೊ ನೀವೆಲ್ಲರೂ ಒಂದು ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಮ್ಯಾಮ್ ನಾವು ಸ್ಟೀರಾಯ್ಡ್ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡಿ ನಮ್ಮ ಫೇಸ್ ಎಲ್ಲದು ಕೂಡ ಡ್ಯಾಮೇಜ್ ಮಾಡ್ಕೊಂಡಿದ್ದೀವಿ, ಮತ್ತು ಯಾವುದೋ ಬ್ಯೂಟಿ ಪ್ರಾಡಕ್ಟ್ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ನಮ್ಮ ಫೇಸ್ ಎಲ್ಲದು ಕೂಡ ಡ್ಯಾಮೇಜ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡ್ತಿರ್ತೀರಲ್ವಾ, ಯಾವ್ದಾರು ಒಂದೊಳ್ಳೆ ಕ್ರೀಮ್ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಆ ರೀತಿ ನಿಮ್ಮ ಫೇಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ಬೋದು. ಸೊ ನಿಮಗೆ ರ್ಯಾಡಿಕಲ್ ಡ್ಯಾಮೇಜಸ್ಸಿಂದ ಒಂದು ಕ್ಲಿಯರ್ ಚೆಕ್ ನೋಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಕ್ಲಿಯರ್ ಆಗಿ ಅಂದರೆ ಹೆಲ್ಪ್ ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ, ಮತ್ತು ಇನ್ ಫ್ಯೂಚರಲ್ಲಿ ಆಗದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಒಂದು IR ಏನಿದೆ ಅಲ್ವಾ, ಸೊ ಈ ಒಂದು ರೇಸು ನಿಮ್ಮ ಸ್ಕಿನ್ ಲೇಯರ್, ಡೀಪ್ ಲೇಯರ್ ಏನಿರುತ್ತೆ ಎಲ್ಲ ಲೇಯರ್ ಒಳಗಡೆ ಹೋಗಿ ಡ್ಯಾಮೇಜಸ್ ಮಾಡಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರೊಟೆಕ್ಷನ್ ಕೊಡುವಂಥ ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ಆ ಡೀಪ್ ಲೇಯರಲ್ಲೆಲ್ಲ ಡ್ಯಾಮೇಜಸ್ ಆಗಿರೋದೆಲ್ಲದೂ ಕೂಡ ಲೇಯರು ರಿಪೇರ್ ಆಗ್ತಾ ಬರುತ್ತೆ. ಮತ್ತು ಇನ್ ಫ್ಯೂಚರಲ್ಲೂ ಕೂಡ ನಿಮಗೆ ಸ್ಕಿನ್ ಲೇಯರ್ ಎಲ್ಲದೂ ಕೂಡ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಕ್ರೀಮ್ ಅಥವಾ ಈ ಒಂದು ಸನ್ಸ್ಕ್ರೀನಲ್ಲಿ ನಿಮಗೆ 3 ರೇಸ್ಗಳಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಇದು ತುಂಬಾ 100% ಮಿನರಲ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ನೋ ವೈಟ್ ಕಾಸ್ಟ್ ಮತ್ತು ಸ್ವೆಟ್ ಆಗೋವಂಥದ್ದು, ಸೊ ಆ ರೀತಿನಲ್ಲಿ ಆಗೋದಿಲ್ಲ. ಕೆಲವೊಂದೆಲ್ಲ ಕ್ರೀಮ್ ನೀವು ಯೂಸ್ ಮಾಡಿದಾಗ ತುಂಬಾ ಬೆವರ್ತಾ ಇರ್ತೀರಾ, ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ, ಮತ್ತೊಂದು ರೀತಿ ಪ್ಯಾಚಿ ಥರ ವೈಟ್ ಥರ ಎಲ್ಲ ಅನ್ನಿಸ್ತಿರತ್ತಲ್ವಾ. ಸೊ ಇದು ಟಿಂಟೆಡ್ ಆದರೂ ಕೂಡ ನಿಮ್ಗೆ ಆ ರೀತಿನಲ್ಲಿ ಫೀಲ್ ಕೊಡೋದಿಲ್ಲ, ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಒಳಗಡೆ ಡೀಪ್ ಆಗಿ ಬ್ಲೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ರೀತಿ ಮ್ಯಾಟ್ ಫಿನಿಶಿಂಗ್ ಕೂಡ ಕೊಡುತ್ತೆ, ಅಂದರೆ ಒಂದು ನೀವು ಮೇಕಪ್ ಮಾಡ್ಕೊಂಡಿರೋ ರೀತಿನಲ್ಲೂ ಕೂಡ ನಿಮ್ಮ ಫೇಸ್ ಕಾಣಿಸುತ್ತೆ. ಮತ್ತು ನೀವು ಬೇರೆ ಎಕ್ಸ್ಟ್ರಾ BB ಕ್ರೀಮ್, CC ಕ್ರೀಮ್ ಅಥವಾ ಯಾವುದೇ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡೋ ನೀಡೇ ಇರೋದಿಲ್ಲ.
ಮತ್ತು ಇದು ತುಂಬಾ ಸಿಲ್ಕಿ ಆಗಿರುತ್ತೆ, ತುಂಬಾ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ತುಂಬಾ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ. ನಿಮ್ಮ ಫೇಸ್ ತುಂಬಾ ಕ್ಲೀನ್ ಆ್ಯಂಡ್ ಸೇಫ್ ಆಗಿ ಒಂದು ರೀತಿ ಲೈಕ್ ಒಂಥರ ಸಾಫ್ಟ್ ಥರ ಅನ್ಸುತ್ತೆ ಅಂತಲೇ ಹೇಳ್ಬೋದು. ಸೊ ಆ ರೀತಿನಲ್ಲಿ ಇದು ತುಂಬಾ ಫಾರ್ಮುಲೇಷನ್ ತುಂಬ ಚೆನ್ನಾಗಿದೆ ಮತ್ತು ಇದು ನಾನ್ ಕಾಮೆಡಜಿನ್ ಕೂಡ ಆಗಿದೆ. ಮತ್ತು ಯಾವುದೇ ರೀತಿ ನಿಮಗೆ ಇರಿಟೇಷನ್ ಏನು ಕೂಡ ಆಗೋದಿಲ್ಲ. ಇವನ್ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಇದ್ರೂ ಕೂಡ ಸೊ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ. ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ಸೊ ನಿಮಗೆ ಇದು ತುಂಬಾ ಸೂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು 100% ಮಿನರಲ್ ಸನ್ಸ್ಕ್ರೀನ್. ಸೊ ಹಾಗಾಗಿ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಈ ಸನ್ಸ್ಕ್ರೀನ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಫೇಸಲ್ಲಿ ಯಾವ್ದಾದ್ರು ಕಲೆಗಳು, ಮಾರ್ಕ್ಸ್ಗಳು, ಮತ್ತು ಡಾರ್ಕ್ ಸ್ಪಾಟ್ಸ್ಗಳಾಗಿರ್ಬೋದು, ಮತ್ತು ಮೆಲಾಸ್ಮಾ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಏನೇ ನಿಮ್ಮ ಫೇಸ್ ಆಗಿದ್ರು ಕೂಡ ನೀವು ಯೂಸ್ ಮಾಡ್ಬೋದು. ಅದೆಲ್ಲದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಶೋ ಆಗೋದಿಲ್ಲ. ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದಾಗಲೇ ಆ ಕಲೆಗಳೆಲ್ಲದೂ ಕೂಡ ಮರೆಮಾಚುತ್ತೆ ಅಂತಲೇ ಹೇಳ್ಬೋದು. ವೈ? ಬಿಕಾಸ್ ಇದರಲ್ಲಿರುವಂಥ 3 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ಗಳು. ಹಾಗಾದರೆ ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ, ಜಿಂಕ್ ಆಕ್ಸೈಡ್ ಇದೆ ಫಸ್ಟ್ ಒನ್, ಆ್ಯಂಡ್ ಸೆಕೆಂಡ್ ಒನ್ ಬಂದು ಟಿಟಾನಿಯಂ ಡಿಆಕ್ಸೈಡ್ ಇದೆ, ಥರ್ಡ್ ಒನ್ ಬಂದು ಸೈಕ್ಲೋಪೆಂಟಾಸಿಲಾಕ್ಸೈನ್ ಅಂತ ಹೇಳಿ. ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳು ಈ ಸನ್ಸ್ಕ್ರೀನಲ್ಲಿ ಇರೋದ್ರಿಂದ ನಿಮಗೆ ನಾನು ಹೇಳಿರೋಂಥ ಎಲ್ಲ ಬೆನಿಫಿಟ್ಸ್ ಪ್ರೊವೈಡ್ ಮಾಡುತ್ತೆ ಮತ್ತು ಫ್ಯೂಚರಲ್ಲಿ ಆಗದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಓಕೆನಾ. ನೀವು ಏನಾದರೂ ಎಬೋ 16 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ಇದು ಮಿನರಲ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ನಿಮಗೆ ಸೂಟ್ ಆಗುತ್ತೆ. ಮತ್ತು ನೀವು ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಅಥವಾ ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ರು ಕೂಡ ನೀವು ಯೂಸ್ ಮಾಡ್ಬೋದು. ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವೇನಾದ್ರು ಬಿಲೋ 16 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೇನಾದ್ರು ಮೊಡವೆಗಳೇನಾದ್ರು ಇತ್ತು, ಸೊ ಅದರಿಂದ ನಿಮ್ಗೆ ಏನಾದ್ರು ಸ್ವಲ್ಪ ಬ್ರೇಕ್ಔಟು ಆ ರೀತಿನೆಲ್ಲ ಆಗ್ತಿತ್ತು ಅಂತ ಹೇಳಿದ್ರೆ ಯೂಸ್ ಮಾಡಬೇಡಿ. ಮೊಡವೆಗೆಲ್ಲದೂ ಕೂಡ ಕ್ಲಿಯರ್ ಮಾಡಿಕೊಂಡು ಆಮೇಲೆ ನೀವು ಯೂಸ್ ಮಾಡಿ. ಓಕೆನಾ. ಆ್ಯಂಡ್ ಈ ಕ್ರೀಮ್ ನೀವು ಮಾರ್ನಿಂಗ್ ಟೈಮ್ ಮಾತ್ರ ಯೂಸ್ ಮಾಡಬೇಕು, ನೈಟ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟು ಫೇಸ್ ವಾಶ್ ಆಗಿರಬೇಕು. ಫೇಸ್ ಎಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಡ್ರೈ ಆದಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಯಶ್ಚರೈಸರ್ ಅಪ್ಲೈ ಮಾಡಬೇಕು. ಆ್ಯಂಡ್ ಲಾಸ್ಟ್ 4th ಸ್ಟೆಪ್ ಬಂದು ಈ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕು. ಸೊ 2 ಫಿಂಗರಲ್ಲಿ ತಗೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀವು ನೀಟಾಗಿ ಕೈಯಲ್ಲೇ ನೀವು ಅಪ್ಲೈ ಮಾಡ್ಕೊಂಡು ನೀಟಾಗಿ ಬ್ಲೆಂಡ್ ಆಗುತ್ತೆ. ಓಕೆನಾ. ಆ್ಯಂಡ್ ಅದಾದಮೇಲೆ ನೀವೇನಾದ್ರು ಪೌಡರ್ ಯೂಸ್ ಮಾಡ್ತೀರಾ, ಲೂಸ್ ಪೌಡರ್ ಆಗಿರ್ಬೋದು ಅಥವಾ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡ್ಬೋದು. ಆಲ್ರೆಡಿ ಕಾಂಪ್ಯಾಕ್ಟ್ ಪೌಡರ್ ನಾನು ಸನ್ಸ್ಕ್ರೀನ್ ಬೇಸ್ಡ್ ಆಗಿರೋದನ್ನ ತೋರಿಸಿದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಒಮ್ಮೆ ವಿಡಿಯೋನ ಚೆಕ್ ಮಾಡಿ. ಇಲ್ಲ ನಾವು ನಾರ್ಮಲ್ ಲೂಸ್ ಪೌಡರ್ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಮತ್ತು ಇದ್ರ ಮೇಲೆ ನೀವು ಯಾವುದೇ ರೀತಿ BB ಕ್ರೀಮ್, CC ಕ್ರೀಮ್ ಅಥವಾ ಡೇ ಕ್ರೀಮ್ ಯೂಸ್ ಮಾಡೋ ನೀಡ್ ಇರೋದಿಲ್ಲ. ಓಕೆನಾ. ಆ್ಯಂಡ್ ನೈಟ್ ನೀವು ಅದರ ಒಂದು ಕ್ರೀಮ್ ಅಂದರೆ ಏನು ಕಲೆಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಕಡಿಮೆ ಆಗಲಿಕ್ಕೆ ಅದರೊಂದು ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೈಟ್ ಅಪ್ಲೈ ಮಾಡಿ. ಸೊ ಮಾರ್ನಿಂಗ್ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಬೇಗನೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಸಾಕಷ್ಟು ಜನರಿಗೆ ತುಂಬಾ ಗೊಂದಲ ಇರುತ್ತೆ, ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ನಮ್ಮ ಫೇಸಲ್ಲಿ ಹಾಗೆ ಹಿಂಗೆ ಅಂತ ಹೇಳಿ. ಆ ರೀತಿನಲ್ಲಿ ಏನೂ ಇಲ್ಲ, ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ. ಬಟ್ ಪೇಷನ್ಸ್ ಈಸ್ ದ ಕೀ. ಸೊ ಪೇಷನ್ಸ್ ಇಟ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಹೆಲ್ದಿ ಫುಡ್ ಯೂಸ್ ಮಾಡಿ. ಸೊ ಮಾರ್ನಿಂಗ್ ಟೈಮಲ್ಲಿ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಿ. ಸೊ ಈ ರೀತಿನಲ್ಲಿ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಫೈನಲಿ ಈ ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಮತ್ತು ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ಇದು ಬಂದು 50 ಗ್ರಾಮ್ಗೆ 626 ರೂಪಾಯಿನಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಎಲ್ಲ ಫಾರ್ಮಸಿ ಶಾಪಲ್ಲಿ ಸಿಗ್ಬೋದು. ಒಮ್ಮೆ ಕೇಳಿ ನೋಡಿ. ಇನ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲೇ ಸಿಗುತ್ತೆ. ಆನ್ಲೈನಲ್ಲಿ ಸಿಗೋ ಲಿಂಕ್ ನಾನು ಒರಿಜಿನಲ್ ಲಿಂಕ್ ಮತ್ತು ಒರಿಜಿನಲ್ ಪ್ರಾಡಕ್ಟ್ ಸಿಗೋಂಥ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಆ ಮೂಲಕ ಹೋಗಿ ಪರ್ಚೇಸ್ ಮಾಡಿಕೊಂಡು ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಯಾವುದೇ ರೀತಿ ಡೂ ಪ್ರಾಡಕ್ಟ್ ಬರೋದು ಅಥವಾ ಪ್ರಾಡಕ್ಟೇ ಡ್ಯಾಮೇಜ್ ಆಗಿ ಬರೋದು ಸೊ ಆ ರೀತಿನಲ್ಲಿ ಬರೋದಿಲ್ಲ ಫ್ರೆಂಡ್ಸ್. ಓಕೆನಾ. ಮತ್ತೆ ಏನಾದ್ರು ಡೌಟ್ ಇತ್ತು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವರು ಕೂಡ ಈ ಒಂದು ಪಿಗ್ಮೆಂಟೇಷನ್ ಕಡಿಮೆ ಆಗಲಿಕ್ಕೆ ಇರುವಂಥ ಸನ್ಸ್ಕ್ರೀನ್ ಎವ್ರಿಡೇ ಯೂಸ್ ಮಾಡಿಕೊಂಡು ಅವ್ರ ಫೇಸ್ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.